ಕೊಪ್ಪಳ ಜಿಲ್ಲೆಯ ಸಮಸ್ತ ಬೀಜೋತ್ಪಾದನೆಯಲ್ಲಿ ತೊಡಗಿರುವ ಅಂದರೆ ಪ್ಲಾಟ್ ಹತ್ತಿ ಪ್ಲಾಟ್ ಬೆಳೆಗಳಲ್ಲಿ ತೊಡಗಿರುವ ರೈತ ಬಂಧುಗಳೇ, ತಾವು ಕಡ್ಡಾಯವಾಗಿ ಯಾವ ಕಂಪನಿಯವರು ನಿಮಗೆ ಬೀಜ ಕೊಡ್ತಾರೆ ಅದರ ಮುಂಚಿತವಾಗಿ ಕಡ್ಡಾಯವಾಗಿ ತಾವು ₹100 ಬಾಂಡಲ್ಲಿ ಕರಾರು ಪತ್ರ ಮಾಡುವುದು ಕಡ್ಡಾಯ ಆಗಿದೆ. ಈಗಾಗಲೇ ಹಿಂದಿನ ವರ್ಷ ಬಿತ್ತಿದ 2 ತಿಂಗಳ ನಂತರ ಕಂಪನಿಯವರು 2 ಕ್ವಿಂಟಲ್ ತೊಗೊಳ್ತೀವಿ ಅಂತ ಹೇಳಿ ತಗಾದೆ ತೆಗೆದಿದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಜೊತೆಗೆ ರೈತ ಮುಖಂಡರ ಜೊತೆಗೆ ಮತ್ತು ಆಯಾ ಕಂಪನಿಯ ಅಧಿಕಾರಿಗಳೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಭವನ ಕೊಪ್ಪಳದಲ್ಲಿ ಸಭೆಯನ್ನು ಕರೆದಿದ್ದರು. ಅವತ್ತು ನಾವು ಇದನ್ನು ಒಂದು ಕಾನೂನಿನ ವ್ಯಾಪ್ತಿಯಲ್ಲಿ ತರಬೇಕು ಬೀಜೋತ್ಪಾದನೆಯನ್ನು ಅಂತಕ್ಕಂಥ ಮಾತನ್ನು ಹೇಳಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಕೃಷಿ ಆಯುಕ್ತರು ಬೆಂಗಳೂರು ಇವರಿಗೆ ಸುಮಾರು 17 ಅಂಶಗಳನ್ನು ಹಾಕಿ ರೈತರಿಗೆ ಅನುಕೂಲ ಆಗುವಂತೆ ಇದನ್ನು ಕಾನೂನು ಮಾಡಬೇಕು ಅಂಥೇಳಿ ಪತ್ರ ಬರೆದಿದ್ದರು. ಆದರೆ ಆ ಪತ್ರಕ್ಕೆ ಉತ್ತರ ಬರೆದಿರುವಾಗ ಕೃಷಿ ಆಯುಕ್ತರು ಕೃಷಿ ಇಲಾಖೆಯವರು ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ತರಲಿಕ್ಕೆ ಆಗೋದಿಲ್ಲ. ರೈತರು ಯಾರು ಬಿತ್ತನೆ ಮಾಡ್ತಾರೆ ಬೀಜೋತ್ಪಾದನೆಯಲ್ಲಿ ತೊಡಗ್ಯಾರ ಅವರು ಕಂಪನಿಯ ಜೊತೆಗೆ ನೇರವಾಗಿ ಕರಾರು ಮಾಡ್ಕೋಬೇಕು. ಆ ಕರಾರು ಇತ್ತು, ಆ ಕರಾರು ಮಾಡಿಕೊಂಡು ಅದನ್ನು ನೋಟ್ರಿ ಮಾಡ್ಕೋಬೇಕು. ಯಾರ ಹತ್ರ ಆ ಕರಾರು ಪತ್ರ ಇರ್ತದೆ ಅವ್ರಿಗೇನಾದರೂ ಕಂಪ್ನಿಯವರು ಅನ್ಯಾಯ ಮಾಡಿದನಂತಂದರೆ ಅಲ್ಲಿಯ ಸ್ಥಳೀಯ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಮಾನ್ಯ ತಹಶೀಲ್ದಾರರು ಆಯಾ ಕ್ಷೇತ್ರ ಮತ್ತು APMC ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಅಥವಾ ನ್ಯಾಯ ಕೊಡಿಸಲಿಕ್ಕೆ ಅವಕಾಶ ಇರ್ತೈತಿ. ಇದು ತಪ್ಪಿಯೂ ಕೂಡ ನ್ಯಾಯಾಲಯಕ್ಕೆ ಹೋಗಬಹುದಾಗಿದೆ. ಹೀಗಾಗಿ ಕಡ್ಡಾಯವಾಗಿ ಯಾರು ಪ್ಲಾಟ್ ಬೆಳೆಗಳನ್ನು ಮಾಡ್ತಾ ಇದ್ದೀರಿ ಅವ್ರು ದಯವಿಟ್ಟು ಕರಾರು ಮಾಡ್ಕೋಬೇಕು ಕಡ್ಡಾಯವಾಗಿ ಕಂಪ್ನಿಯವರೊಂದಿಗೆ ಅಂತ ಇದನ್ನು ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಜೀರ್ ಸಾಬ್ ಮುಲಿಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ.